ಮೈಲಾರಿ ಶರಣ ಬಸವೇಶ್ವರ ದರ್ಶನ ತೆಗೆದುಕೊಂಡು ಬಂದೆಯಪ್ಪ. ಮೈಲಾರಿ ಬಾರಪ್ಪ. ಯಾಕೆ ಶೀಲ ಕರೆದುಕೊಂಡು ಬರಲಿಲ್ವೇ? ಅತ್ತಿಗೆಮ್ಮ, ನಿಮ್ಮಿಬ್ಬರ ಪ್ರಣಯದ ಆಟವನ್ನು ನೋಡಿ ಶೀಲ ನಾಚಿಕೊಂಡು ಮರಿಗೆ ನಿಂತಿರುವಳು. ಶೀಲಾ ಶೀಲಾ ಬಾರಮ್ಮ. ಅಲ್ಲಿ ಯಾಕೆ ನಿಂತ್ಕೊಂಡಿದೀಯಾ? ಬಾ. ಬಂದೆ ಅಕ್ಕ, ಬಂದೆ. ಶೀಲಾ, ಆ ತುಳಜಾ ಭವಾನಿ ಹತ್ರ ಏನೇನು ವರ ಕೇಳಿಕೊಂಡೆ ಅಮ್ಮ? ಮಾಮ, ಬಿಸಿಲು ಚಳಿ ಎಂದೆ ಹಗಲು ರಾತ್ರಿ ಭೂಮಿಯಲ್ಲಿ ದುಡಿಯುವ ಈ ರೈತನ ಮಕ್ಕಳಿಗೆ ದುಡಿಯಲು ತೋಳ್ಬಲದಲ್ಲಿ ಶಕ್ತಿ ಕೊಡುತ್ತಾಯಿ ಎಂದು ಬೇಡಿಕೊಂಡು ಬಂದಿರುವೆ. ತಂಗಿ, ಒಳ್ಳೆಯದನ್ನೇ ಬೇಡಿಕೊಂಡಿದ್ದೀಯಮ್ಮ. ನೋಡು ಮೈಲಾರಿ, ಇಂದು ನಾವು ಬೆಳೆಸಿದ ಆ ರೈತನ ಬಾಳಲ್ಲಿ ಅಷ್ಟೇ ಅಲ್ಲ, ನಾವು ಬೆಳೆದ ಬೆಳೆಯನ್ನು ಸಹ ದಳ್ಳಾಳಿಗಳು ಅರ್ಧ ರೇಟಿಗೆ ಕೊಂಡುಕೊಂಡು ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ಆದರೆ ನೀನು ಆ ದಳ್ಳಾಳಿ ಅಂಗಡಿಗಳಿಗೆ ಈ ಯುಗದ ಮೈಲಾರಿಯಾಗಿ ಬಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು, ಈ ಕಲಿಯುಗದ ರೈತನಾಗಿ. ಅತ್ತಿಗೆಮ್ಮ, ನಿನ್ನ ಆಶೀರ್ವಾದ, ಅಣ್ಣನ ಆಶೀರ್ವಾದ, ಇಡೀ ಸಮಸ್ತ ರೈತ ಜನಾಂಗದ ಆಶೀರ್ವಾದ ನನ್ನ ತಲೆಯ ಮೇಲೆ ಇದ್ದರೆ ರೈತ ಬೆಳೆಯನ್ನು ಅಗ್ಗದ ರೇಟಿನಲ್ಲಿ ತೆಗೆದುಕೊಂಡು ಗೋಡಾನ್ದಲ್ಲಿ ಸ್ಟಾಕ್ ಮಾಡಿ ಸರ್ಕಾರದಿಂದ ಪಾಸ್ಪೋರ್ಟ್ ತೆಗೆಸಿಕೊಂಡು ದುಬಾರಿ ಬೆಲೆಗೆ ಹೊರದೇಶಕ್ಕೆ ಮಾರಿಕೊಂಡು 4 ಅಂತಸ್ತಿನ ಅಂಬಾರಿಯಲ್ಲಿ ರಾಜಾರೋಷವಾಗಿ ಮೆರೆಯುತ್ತಿರುವ ದಲ್ಲಾಳಿ ಅಂಗಡಿಯ ಬೋಳಿ ಮಕ್ಕಳನ್ನು ರೈತನನ್ನೊಂದಿಗೆ ಹಾವು ಮುಂಗೋಸಿ ಆಟವಾಡಿ ಆ MLA ದೇವೇಂದ್ರನಂತಹ ರಾಜಕಾರಣಿಗಳು ಬಂಡತನದಿಂದ ಪುಂಡನೆಂದು ಮೆರೆಯುವವರ ರುಂಡವನ್ನು ಈ ಬಡವ ಬಿಸಿದ ಕೊಂಡಿಯಿಂದ ಕತ್ತರಿಸಿಕೊಂಡು ಬಂದು ನಮ್ಮೂರಗಿಸಿಯ ಬಾಗಿಲಿಗೆ ತೋರಣ ಕಟ್ಟುತ್ತೇನೆ. ಶ್ರೀಮಂತಿಕೆಯ ಅಮಲಿನಲ್ಲಿ ಬಡವರನ್ನು ಒತ್ತು ಆಳುವ ಬಂಡದ ನಿಗರ ಪಾಲಿಗೆ ಊರ ಹೊಕ್ಕ ಉಡಾಳ ಮೈಲಾರಿ ನಾನಾಗಿ ಅವರ ಪಾಪದ ಶರೀರವನ್ನು ಬಗೆದು ನಾಯಿ ಕಾಗೆಗಳ ಬಾಯಿಗೆ ಆಹಾರ ಹಾಕುತ್ತೇನೆ. ಈ ಚಿನ್ನ ಬೆಳೆಯುವ ಮಣ್ಣನ್ನು ಹೊರದೇಶದವರು ಕೊಡುವ ಕಪ್ಪು ಹಣಕ್ಕೆ ಫ್ಯಾಕ್ಟರಿ ಕಟ್ಟಲು ಮಾರುವ ನಯವಂಚಕ ರಾಜಕಾರಣಿಗಳ ಬಾಯಿಗೆ ಅಂಕುಶ ಹಾಕಿ ಧರ್ಮದ ಭೂಮಿಯಲ್ಲಿ ನ್ಯಾಯವೆಂಬ ಅಣಿತೆ ಇಟ್ಟು ಸತ್ಯವೆಂಬ ಬತ್ತಿಯನ್ನು ಹಾಕಿ ನಿಸ್ವಾರ್ಥ ಎಂಬ ಎಣ್ಣೆಯನ್ನು ಹಾಕಿ ಮಮಕಾರ ಎಂಬ ಕಡ್ಡಿಯಿಂದ ಜ್ಯೋತಿ ಹಚ್ಚಿ ರೈತನ ಹಸಿರು ಕ್ರಾಂತಿಯ ಬಾವುಟವನ್ನು ದೇಶದ ಮೂಲೆ ಮೂಲೆಯಲ್ಲಿ ಬೆಳಗಿಸದಿದ್ದರೆ ನಾನು ಬೀರೇಶ್ವರನ ಮಗ ವೀರ ಮೈಲಾರಿನೇ ಅಲ್ಲ. ಅತ್ತಿಗೆ, ವೀರ ಮೈಲಾರಿನೇ ಅಲ್ಲ. ಮೈಲಾರಿ, ಈ ನನ್ನ ನುಡಿಯು 4 ಗೋಡೆ ಮಧ್ಯೆ ಇರದೆ ರೈತ ಜನಾಂಗದ ಕಿವಿ ಮುಟ್ಟಬೇಕಾದರೆ ನಿನ್ನ ಕೈ ಕಚ್ಚಿ ಬಾಯಿ ಇಚ್ಛೆನಿಟ್ಟುಕೊಂಡು ರೈತನಿಗೆ ಮೋಸ ಮಾಡುವ ದಲ್ಲಾಳಿ ಅಂಗಡಿಯವರೇ ಆಗಿರಲಿ, ಸರ್ಕಾರಿ ಅಧಿಕಾರಿಗಳೇ ಇರಲಿ, ಭ್ರಷ್ಟ ರಾಜಕಾರಣಿಗಳೇ ಇರಲಿ, ಅಂತವರಿಗೆಲ್ಲ ಸೂರ ಸಂಗೊಳ್ಳಿ ರಾಯಣ್ಣ ವೀರ ಪರಶುರಾಮನಂತೆ ಹೋರಾಡಿ ರೈತ ಜನತೆ ಹಸಿರು ನಿಶಾನೆಯನ್ನು ವಿಧಾನಸೌಧ ಮುಂದೆ ಹಾರಿಸುವ ತಾಕತ್ತು ನೀನೊಬ್ಬನಿಂದ ಮಾತ್ರ ಸಾಧ್ಯ ಮೈಲಾರಿ, ನೀನೊಬ್ಬನಿಂದ ಮಾತ್ರ ಸಾಧ್ಯ. ಅಣ್ಣ, ಈ ಶರೀರ ನಿನ್ನ ಹಾಗೂ ಅತ್ತಿಗೆಯ ಕೈತುತ್ತು ಉಂಡು ಬೆಳೆದಿತ್ತು. ರೈತರಿಗೆ ಅನ್ಯಾಯ ಮಾಡುವವರ ಹಣೆಬರಹವನ್ನೇ ಬದಲಾಯಿಸಿ ರೈತನ ಮಗನೇ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡುವುದೇ ನನ್ನ ಗುರಿ. ಅಣ್ಣ ತಮ್ಮ, ನೀನು ಸಾಧಿಸುವ ಈ ಸಾಧನೆಗೆ ನಿನ್ನ ಅತ್ತಿಗೆ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ ಅಪ್ಪ. ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಸಾಗರ್, ಈಗ ಬಂದೆಯಪ್ಪ. ಸಾಗರ್, ಈ ಸಲ ಪರೀಕ್ಷೆ ಚೆನ್ನಾಗಿಯೇ ಬರೆದಿರುವೆ ತಾನೆ? ರಾಮ ಲಕ್ಷ್ಮಣ ಅಂತ ಅಣ್ಣಂದರು, ಲಕ್ಷ್ಮೀ ಮಹಾಲಕ್ಷ್ಮಿ ಅಂತ ಹತ್ತಿರ ಆಶೀರ್ವಾದ ಸದಾ ಈ ಕಂದನ ಮೇಲೆ ಇರುವಾಗ ಪರೀಕ್ಷೆ ಚೆನ್ನಾಗಿ ಬರೆದರು ಈ ಸಾಗರ. ಮೈದನ, ರೈತರ ಮಕ್ಕಳನ್ನು ಹೆಸರನ್ನು ಮಾಡಬೇಕಪ್ಪ ನೀನು. ರೈತರ ಪ್ರತಿಯೊಂದು ಮನೆತನದ ಮಕ್ಕಳಿಗೆ ನೀನು ಒಂದು ಉದಾಹರಣೆ ಆಗಬೇಕು. ಅಷ್ಟೇ ಅಲ್ಲ, ನೀನು ಮಿನುಗುವ ತಾರೆಯಂತೆ ಈ ಅಣ್ಣಂದಿರ ಹೆಸರನ್ನು ಉಳಿಸುವ ಆ ಶಿಖರ ಎತ್ತರ ಬೆಳೆಸುವಂತ ನೀನು ಯುಗ ಪುರುಷನಾಗಬೇಕಪ್ಪ, ಯುಗ ಪುರುಷನಾಗಬೇಕು.
ಅತ್ತಿಗೆ ಮರೆ ತಾಯಿ, ಅಣ್ಣಂದರೆ ತಂದೆ ಎಂದು ನಂಬಿಕೊಂಡು ಬಂದಿರುವ ಕೂಸು ನಾನು. ನಿಮ್ಮೆಲ್ಲರ ಆಸೆ ನೀಡಿಸುವ ನಂಬಿಕೆ ನನ್ನಲ್ಲಿದೆ. ತಮ್ಮ, ಹೆಜ್ಜೆ ಹೆಜ್ಜೆಗೂ ಕಷ್ಟ ನಷ್ಟಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ದೊಡ್ಡ ಅಧಿಕಾರಿಯಾಗಿ ಬಂದು ನಮ್ಮ ಕಷ್ಟಗಳನ್ನು ದೂರ ಮಾಡೋ ಹೊಣೆ ನಿನ್ನ ಮೇಲಿದೆಯಪ್ಪ. ಸಾಗರ್, ಬಹಳ ದಿನಗಳಾದವು, ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡದೆ ಬಾತಮ್ಮ. ಅಣ್ಣ, ಊಟಕ್ಕೆ ಹೋಗುವ ಮುನ್ನ ಅತ್ತಿಗೆ ಮರ ದನಿಯಿಂದ ಒಂದು ಸುಂದರವಾದ ಹಾಡು ಕೇಳಬೇಕೆಂಬ ಆಸೆ ಅಣ್ಣ. ಅದಕ್ಕಿಲ್ಲತ್ತೆ ಮೈದಿನ, ನಿನ್ನ ಆಸೆನ ನಾವು ನೆರವೇರಿಸ್ತೀವಿ. ಬಾ ಕಂದ, ಎಲ್ಲರೂ ಸೇರಿ ಸಂತೋಷದಿಂದ ಹಾಡಿನಲ್ಲಿಯೋಣ. ನಿಮ್ಮೆಲ್ಲರ ಇಷ್ಟವೇ ನನ್ನ ಇಷ್ಟ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವದಾಗಲಿರುವುದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವದಾಗಲಿರುವುದು. ಕಷ್ಟ ಸುಖವು ಸರು ಗೆಲ್ಲವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಈ ಲೋಕವೇ ಒಂದು ಚದುರಂಗವು, ಅದರಲ್ಲಿ ನಾವೆಲ್ಲ ನೆಪ ಮಾತ್ರವೋ. ಮೇಲೆತ್ತುವ ಮತ್ತೆ ತೆಳಗಾಗುವ ಈ ಆಟಕ್ಕೆ ಕೊನೆ ಮೊದಲಿಲ್ಲವೇ. ಎದುರಲ್ಲಿ ಪ್ರೀತಿ ಅನುರಾಗ, ಹೊಸವನು ಕಾದಿ ಹೊರಟಾಗ ಕಾಲಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು, ಕಾಲಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಬಲಿ ಹಾಕಿ ಒಂದು ಮಾಡಿದೆ. ಮತ್ತೊಮ್ಮೆ ನಮಗಾಗಿ ಬಂತು, ಲಾ 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 ಲಾ. ರೀ, ಬನ್ನಿ, ಬಿಸಿ ಬಿಸಿ ಪಾಯಸ, ಒಪ್ಪಟ್ಟು ಎಲ್ಲ ಮಾಡಿದ್ದೀನಿ.